ಎಲ್ಲರಿಗೂ ಶುಭೋದಯ ಕನ್ನಡಿಗರೇ. ನಾನು ನಿಮ್ಮ ಪ್ರೀತಿಯ ಮಣಿಕಂಠ. ನೋಡಿ, ಈಗಾಗಲೇ ಡಿಸ್ಕ್ರಿಪ್ಷನ್ ನೋಡಿರ್ತೀರ. ಏನಂತಂದ್ರೆ ಯಾಕೆ ಲೈವ್ ಬಂದಿರೋ ಉದ್ದೇಶ ಅಂತಂದ್ರೆ, ಕಳೆದ ಜುಲೈ 21ನೇ ತಾರೀಕು ನಾವು ಶೇಂಗಾವನ್ನ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿ ಇವತ್ತು ಆಗಸ್ಟ್ 28, ಅಂದ್ರೆ 1 ತಿಂಗಳ ನಂತರ 7 ದಿನ ಆಗಿದೆ ಕರೆಕ್ಟಾಗಿ. ಇವತ್ತು ಈ 1 ತಿಂಗಳ ನಂತರ 7 ದಿನಕ್ಕೆ ಈ ರೀತಿಯಾಗಿ ಶೇಂಗಾ ಇರುವಂತದ್ದು. ಶೇಂಗಾ ಬಿತ್ತನೆ ನಮ್ಮ ಬಯಲು ಸೀಮೆಯಲ್ಲಿ. ಹಾಗಾಗಿ ಒಳ್ಳೆ ಉತ್ತಮ ಬೆಳೆ ಆಗುವಂತಹ ಸಂದರ್ಭ ಇದೆ. ನಾವು ಎಡೆಕುಂಟೆ ಹೊಡಿಬೇಕಾಯ್ತು, ಬಟ್ ಎಡೆಕುಂಟೆ ಹೊಡೆಯಕ್ಕೆ ಹಾಕಾಗ್ಲಿಲ್ಲ ಅಂತಂದ್ರೆ 8 ತಾಳಿನ ಕೂರ್ಗೆ, ಫ್ಯಾಕ್ಟ್ರಿ ಕೂರ್ಗೆಯಲ್ಲಿ ಬಿತ್ತಿರೋ ಕಾರಣ ಇವು ಸಾಲುಗಳು ಬಹಳ ಹತ್ರ ಇದಾವೆ. ನೋಡಿ, ಎಲ್ಲ ಸಾಲ್ ಕಲ್ತಿದಾವೆ. ಹಾಗಾಗಿ ನಾವು ಎಡೆಕುಂಟೆ ಹೊಡೆಯಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಹಾಗೆ ಕಳೆಯನ್ನ ತೆಗಿತಾ ಇದೀವಿ. ಅಲ್ಲಿ ತೆಗಿತಾ ಇದ್ದಾರೆ ನಾವಮ್ಮ, ನಮ್ಮ ತಂಗಿ, ಹಾಗೆ ಒಬ್ರು ಕೂಲಿಯರ್ ಬಂದಿದ್ದಾರೆ. ಅದಕ್ಕೋಸ್ಕರ ನೋಡಿ ಯಾವ ರೀತಿ ಇದೆ ಶೇಂಗಾ ಬೆಳೆ ಅಂತಂದು. ಅದಕ್ಕೋಸ್ಕರ ಒಂದು ಲೈವ್ ಮಾಡೋಣ ಅನ್ನಿಸ್ತು, ಅದಕ್ಕೆ ಲೈವ್ ಬಂದೆ ಅಷ್ಟೇ, ಏನಿಲ್ಲ. ಮತ್ತೆ ಇನ್ನೇನು ಹೇಳ್ಬೋದು ಅಂತಂದ್ರೆ, ಇದು ಕರೆಕ್ಟಾಗಿ 1 ತಿಂಗಳಿನ ಮೇಲೆ 7 ದಿನ ಆಗಿರೋ ಕಾರಣ ಏನೆಲ್ಲ ಉತ್ತಮವಾದ ಬೆಳೆಯನ್ನ ನೋಡ್ಬೋದು ಈ ಸಲ ನಾವು. ಇಲ್ಲಿ ಮತ್ತೆ ಹಾಗೆ ಇನ್ನೊಂದು ಸ್ವಲ್ಪ ಆ ಕಡೆ ಪಕ್ಕದಲ್ಲಿ ಇದೆ ಜಮೀನು. ಇದು ಕೆಂಪು ನೆಲ. ಕೆಂಪು ನೆಲಕ್ಕೆ ಪ್ರತಿ ಸಾರಿನೂ 50ರಿಂದ 55 ಸೇರು ಶೇಂಗಾ ಬೀಜನ ಹಾಕ್ತಾ ಇದ್ವಿ. ಆಗ ಅಷ್ಟಕ್ಕೊಂದು ಉತ್ತಮ ಬೆಳೆ ನೋಡಿರಲ್ಲ. ಆದ್ರೆ ಈ ಸಲ 65ರಿಂದ 70 ಸೇರನ್ನ ಹಾಕಿದ್ವಿ. ಪರವಾಗಿಲ್ಲ, ಚೆನ್ನಾಗೆ ಬೆಳೆ ಆಗ್ತಾ ಇದೆ. ಇದೆಲ್ಲ ಒಂದು ಸ್ವಲ್ಪ ಕಳೆ ಜಾಸ್ತಿ ಇದೆ. ಕಳೆನೆಲ್ಲ ನೀಟಾಗಿ ತೆಗೆದ್ರೆ ಎಲ್ಲ ಚೆನ್ನಾಗಿ ಆಗಬಹುದು ಅಂತ ಹೇಳ್ತೀನಿ. ಓಕೆ ಗೆಳೆಯರೇ, ಇಷ್ಟೇ ಹೇಳ್ತಾ ಈ ಲೈವ್ನ ಎಂಡ್ ಮಾಡ್ತಾ ಇದೀನಿ. ಆ ಕಡೆ ನಮ್ಮ ಚಿಕ್ಕಪ್ಪರು ಎಡೆ ಹೊಡಿತಾ ಇದ್ದಾರೆ. ಅವ್ರದ್ದು ಮಾಮೂಲಿ 7 ತಾಳಿನ ಕುಂಟೆಯಲ್ಲಿ 7 ತಾಳಿನ ಕೂರ್ಗೆಯಲ್ಲಿ ಬಿತ್ತಿರುವಂತದ್ದು. ಓಕೆ ಗೆಳೆಯರೇ, ಇನ್ನು ನಾನು ಫೇಸ್ಬುಕ್ ಪೇಜ್ನ ಯಾರು ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.